ಶೌಚಾಲಯ ಮಾಡಬೇಕು. ಮತ್ತು ನಾನು ಒಂದ್ಸತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ಎಲ್ಲ ಮಕ್ಕಳು ಬೆಂಚ್ ಮೇಲೆ ಕೂರ್ಬೇಕಂತ. ಅದಕ್ಕೆ ಸ್ವಲ್ಪ ಅನುದಾನ ಕೊಟ್ಟಿದ್ದಾರೆ, ಇನ್ನೂ ಶಾರ್ಟೇಜ್ ಇದೆ. ಐ ಥಿಂಕ್ ಮೋಸ್ಟ್ಲಿ CSR ಫಂಡಲ್ಲಿ ಅದನ್ನು ಮುಗಿಸ್ತಕ್ಕಂಥ ಕೆಲಸವನ್ನು ಕೂಡ, ಯಾಕಂದರೆ ಮಕ್ಕಳು ನೆಲ ಮೇಲೆ ಕೂರಿಸಿ ಓದಿಸ್ಬಾರ್ದು. ಆಟ ಆಡ್ಬೇಕಾದ್ರೆ ಕೂತ್ರೆ ನೆಲ ಮೇಲೆ ಪರವಾಗಿಲ್ಲ, ಓದಬೇಕಾದ್ರೆ ಅವ್ರು ಬೆಂಚ್ ಮೇಲೆ ಕೂರಬೇಕು ಅನ್ನೋದು ಆಸೆ ನನಗೆ. ಅದು ನೋಡೋಣ, ನೀನು 3-4 ಮಂತ್ಸಲ್ಲಿ ಸ್ಕೂಲ್ ಶುರು ಆಗೋಷ್ಟಿಗೆ ಏನಾದ್ರು ಒಂದು CSR ಫಂಡಿಂದ ತರ್ತಕ್ಕಂಥದ್ದು ವ್ಯವಸ್ಥೆಯನ್ನು ಮಾಡ್ತೀವಿ. ಅದ್ರ ಜೊತೆಗೆ ಮೊನ್ನೆ ನೀವು TV-ಯಲ್ಲಿ ನೋಡಿದ್ರಿ ಅಂತ ಹೇಳಿ ಭಾವಿಸ್ತೀನಿ, ಈ ಕ್ಲಸ್ಟರಿಂಗ್ ರ್ಯಾಷನಲೈಸಿಂಗ್ ಕ್ಲಾಸಸ್. ನನ್ನ ಹತ್ರ 40 ಮಕ್ಕಳಿರೋ ಶಾಲೆ, ಯಾರಾದ್ರು ಗೆಸ್ ಮಾಡ್ತೀರಾ? 46,000 ಶಾಲೆಯಲ್ಲಿ 40 ಮಕ್ಕಳಿರೋ ಶಾಲೆ ಎಷ್ಟಿರ್ಬೋದು? 22,000. ಬರೀ 40 ಇರೋ ಹಿಂಗೆ ನಡೆಸೋಕ್ಕಾಗುತ್ತೆ. ಕ್ಲಸ್ಟರ್ ಮಾಡಬೇಕು, ಒಂದು ಕಡೆಗೆ ವರ್ಟಿಕಲ್ ಡೆವಲಪ್ಮೆಂಟ್ ಮಾಡಿದಾಗ. ಅದಕ್ಕೆ ಮೊನ್ನೆ MLAs ಎಲ್ಲ ಎದ್ದು ಈ 20 ಸ್ಕೂಲು 30 ಸ್ಕೂಲ್ ಮಕ್ಕಳಿರೋ ಶಾಲೆನ ಕ್ಲೋಸ್ ಮಾಡಿ ಒಂದು ಕಡೆಗೆ ನಮಗೆ ಎಲ್ಲ ಚೆನ್ನಾಗಿ ಮಾಡಿಕೊಡಿ, ಸ್ವಲ್ಪ ಟ್ರಾನ್ಸ್ಪೋರ್ಟೇಷನ್ ಕೊಡೋಕ್ಕಾಗುತ್ತಾ ನೋಡಿ ಅಂತ ಕೇಳಿದ್ದಾರೆ. ಅದನ್ನು ಈಗಾಗಲೇ ವರ್ಕೌಟ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಯಾರ್ಯಾರು ಕ್ಲೋಸ್ ಮಾಡಿ ಒಂದು ಕಡೆಗೆ ಬರ್ತಾರೆ ಅವರಿಗೆಲ್ಲರಿಗೂ ಕೂಡ ಟ್ರಾನ್ಸ್ಪೋರ್ಟೇಷನ್, ಅಲ್ಲೇ ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಕೊಡೋದು. ಅವಾಗ ಏನಾಗ್ತದೆ, ಟೀಚರ್ಸ್ ಅವೈಲಬಿಲಿಟಿನೂ ಸಿಗುತ್ತೆ, ಒಳ್ಳೆ ಕ್ವಾಲಿಟಿ ಇರುತ್ತೆ, ಒಳ್ಳೆ ಟಾಯ್ಲೆಟ್ ಇರುತ್ತೆ, ಒಳ್ಳೆ ಬಿಲ್ಡಿಂಗ್ ಇರುತ್ತೆ. ಒಂದೇ ಕ್ಲಾಸ್ ರೂಮಲ್ಲಿ 5 ಕ್ಲಾಸ್ ತಗೋತಾರೆ. ಈಗ ಹಂಗಾಗಲ್ಲ, 5 ಕ್ಲಾಸ್ ರೂಮಿಗೆ 5 ಕಡೆಗೂ 5 ಟೀಚರು 5 ಕ್ಲಾಸ್ ತಗೋಬೇಕು. ಅದಕ್ಕೆ ರ್ಯಾಷನಲೈಸ್ ಅಂತ ಹೇಳ್ತೀವಿ. ಅದನ್ನು ಎಲ್ಲ BJP ಶಾಸಕರೇ ಜಾಸ್ತಿ ಇದ್ದರು, ಶಿವಲಿಂಗ ಗೌಡರು, JDS ಅವರು, ನಮ್ಮ ಕಾಂಗ್ರೆಸ್ ಅವರು ಎಲ್ಲರೂ ಇದ್ದರು. ಸೊ ಎಲ್ಲರೂ ಮನಸ್ಸಲ್ಲಿರೋದ್ರಿಂದ ಈಗ ಎಜುಕೇಷನ್ ಕಮಿಟಿ ಅಂತ ಮಾಡಿದ್ದೀನಿ, ಗೊತ್ತಲ್ಲ, ಅವ್ರ ರೆಸ್ಪಾನ್ಸಿಬಿಲಿಟಿ ಏನು, ಇದೆಲ್ಲವೂ ಕೂಡ ಅವರಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟು ಅವರೆಲ್ಲ ಸ್ಟಡಿ ಮಾಡ್ತಾರೆ. SDMs ಅವ್ರ ಹತ್ರ ಮಾತಾಡ್ತಾರೆ, ಎಲ್ಲ ಮಾತಾಡಿ ಅವರೆಲ್ಲ ಒಂದು ತೀರ್ಮಾನ ತಗೊಂಡು ಎಲ್ಲಿ ಮಾಡಬೇಕು ಅಂತ ಅವ್ರು ಒಳ್ಳೆಯ ಇದನ್ನು ಸುಸರ್ಜಿತವಾಗಿ. ಜಾಗನೂ ಬೇಕಲ್ಲ, ಆಟ ಆಡೋಕ್ಕೆ ಮಕ್ಳಿಗೆ ಬೇಕಲ್ಲ. ಸುಮ್ಮನೆ ಈಗ ಕುಟ್ಟೂರಲ್ಲಿ ನಮಗೆ ಆಟ ಆಡೋಕ್ಕೆ ಜಾಗ ಇಲ್ಲ, ಸುಮ್ಮನೆ ಬಿಲ್ಡಿಂಗ್ ನೇರ್ಲಿಗೆ ಆಟ ಆಡೋಕ್ಕೆ ಜಾಗ ಇಲ್ಲ. ರೋಡಿಗೆ ಬರಬೇಕು, ರೋಡಿಗೆ ಬಂದರೆ ಏನಾಗುತ್ತೆ, ತೊಂದರೆ ಆಗುತ್ತೆ. ಸೊ ಅದಕ್ಕೆ ಒಂದು ಜಾಗದಲ್ಲಿ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿ ಅದನ್ನು ಈಗ ರ್ಯಾಷನಲೈಸ್ ಮಾಡ್ತಕ್ಕಂಥದ್ದು. ಮತ್ತು ಯಾರ್ಯಾರು KPS ಶಾಲೆಗಳನ್ನು, ಯಾರ್ಯಾರು ಒಂದು 10-15 ಶಾಲೆಗಳನ್ನು ಮರ್ಜ್ ಮಾಡತಕ್ಕಂಥದ್ದು ವ್ಯವಸ್ಥೆ ಇದ್ಬಿಟ್ರೆ ಅವಾಗ ವರ್ಟಿಕಲ್ 1,000 ಮಕ್ಕಳು ನಿಮಗೆ ಸಿಕ್ಬಿಡ್ತಾರೆ, 20-30 ಮಕ್ಕಳು. ಅವರಿಗೆ 100% ಅವರಿಗೆ ಟ್ರಾನ್ಸ್ಪೋರ್ಟೇಷನ್ ಕೊಡ್ತಾರೆ. 5 ಕಿಲೋಮೀಟ್ರ್ ಲೀಡ್. ಸೊ ಇಲ್ಲಿಂದ 5 ಕಿಲೋಮೀಟ್ರ್ ಎಲ್ಲಿ ಬರ್ಬೋದು ನಮಗೆ? ಚಿತ್ರಕಳ್ಳಿ. ಸೊ ಚಿತ್ರಕಳ್ಳಿವರೆಗೂ 5 ಕಿಲೋಮೀಟ್ರ್ ಅಂದರೆ 5 ಕಿಲೋಮೀಟ್ರ್ ಕೊಡ್ತೇವೆ. ಸೊ ಅಲ್ಲಿ ಓಟೂರು ಮತ್ತು ಕುಡ್ವಿ, ನಿಮಗೆ ಇನ್ಯಾವುದಿದೆ ಕಲ್ಲಂಬಿ, ಇವರೆಲ್ಲ ಏನು ಮಾಡ್ತಾರೆ, ಚಿತ್ರಕಳ್ಳಿ ನೋಡಿದ್ದೀವಿ. ನನಗೆ ಭಾಳ ಸಂತೋಷ ಏನು ಅಂತೇಳಿ, ನನ್ನ ಇಲಾಖೆಗೆ ಭಾಳ ಹೆಚ್ಚು ಒತ್ತನ್ನು ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಅವಶ್ಯಕತೆ ಇರ್ತಕ್ಕಂಥದ್ದು. ಈಗ ನಾನು 1 ವರ್ಷ 10 ತಿಂಗಳು ಆಗ್ತಾ ಬಂತು ನಾನು ಸಚಿವನಾಗಿ. ಸಮಸ್ಯೆಗಳು ತುಂಬ ಇತ್ತು. ಅದರಲ್ಲಿ 2 ಭಾಗ, ಒಂದು ಇನ್ಫ್ರಾಸ್ಟ್ರಕ್ಚರು, ಇನ್ನೊಂದು ಕಲಿಕೆಗೆ ಅಂತೇಳಿ ಇತ್ತು. ಇನ್ಫ್ರಾಸ್ಟ್ರಕ್ಚರ್ಗೆ ಸಾಕಷ್ಟು ಹಣ ಬಿಡುಗಡೆ ಮಾಡಿ ಕೊಠಡಿಗಳ ಸಂಖ್ಯೆ ಇದೆಲ್ಲದೂ ಕೂಡ ನಾನು ಕೇಳಿದ್ದೆ. ನಾನು 5,000 ಕೊಠಡಿಗಳನ್ನು ಕೇಳಿದ್ದೆ. ಸುಮಾರು 4,000 ಕೊಠಡಿಗಳು ಹೆಚ್ಚು ಕಮ್ಮಿ ಆಗುತ್ತೆ. ನನಗೆ ಅನಿಸುತ್ತೆ CSR ಜೊತೆಗೂ ಕೂಡ ಕುತ್ಕೊಂಡ್ಬಿಟ್ರೆ ಒಳ್ಳೆ ಇದು ಕೂಡ ಆಗ್ತದೆ. ಅಡುಗೆ ಆಧುನೀಕರಣ ಮಾಡ್ತಕ್ಕಂಥದ್ದು. ಯಾಕೆಂದರೆ ಮುಂಚೆ ಎಲ್ಲ ಈ ಅಲ್ಯೂಮಿನಿಯಮಲ್ಲಿ ಆ್ಯಕ್ಚುಲಿ ಊಟ ತಯಾರಿ ಮಾಡೋಂಗಿಲ್ಲ ರೂಲ್ಸ್ ಪ್ರಕಾರ. ಈಗ ಅದಕ್ಕೆ 16,000 ಶಾಲೆಗಳಲ್ಲಿ ಎಲ್ಲ ಕಡೆಯೂ ಕೂಡ ಅಡುಗೆ ಏನು ಪಾತ್ರಗಳೇನಿರ್ತವೆ ಅಂತ ಬದಲಾವಣೆ ಮಾಡಬೇಕು ಅಂಥೇಳಿ ಅದನ್ನು ಕೂಡ ನಮ್ಮ ಬೇಡಿಕೆ ಇರುತ್ತೆ. ಯಾಕೆಂದರೆ ಕ್ವಾಲಿಟಿ ಆಫ್ ಫುಡ್ ಏನು ಕೊಡ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ನಮ್ಮದು. ಬಟ್ ಅಲ್ಯೂಮಿನಿಯಮಲ್ಲಿ ಮಾಡಿದಾಗ ಅದು ಹೆಲ್ತಿ ಇಲ್ಲ ಅಂಥೇಳಿ ಅದು ಸೈಂಟಿಫಿಕ್ಕಾಗಿ ಪ್ರೂವ್ ಆಗಿರೋದ್ರಿಂದ ಅದನ್ನು ಕೂಡ ಮಾಡ್ತಕ್ಕಂಥದ್ದು. ಮತ್ತು ಈ ವರ್ಷ ಕಲಿಕೆಗೆ ಎಲ್ಲ ವರ್ಗದಲ್ಲೂ ಕೂಡ ಬರೀ ನಿಲೇಶ್ ಯಾರು ಒಬ್ಬರು ಕಲಿಕೆಗೆ ಒತ್ತಡ ಕೊಡ್ತಕ್ಕಂಥದ್ದು. ನಾವೇನು ಮಾಡಿದ್ದೀವಿ, ಲಾಸ್ಟ್ ಟೈಮ್ ಎಕ್ಸಾಮಿನೇಷನ್ ಸ್ಟ್ರಿಕ್ಟ್ ಮಾಡಿದೆ. ಎಕ್ಸಾಮಿನೇಷನ್ ಸ್ಟ್ರಿಕ್ಟ್ ಮಾಡಿದ ತಕ್ಷಣ ಪಾಪ ಮಕ್ಕಳಿಗೆ ರಿಸಲ್ಟಲ್ಲಿ ಎಫೆಕ್ಟ್ ಆಯಿತು. ಬಟ್ ಅಲ್ಲಿ ರಿಸಲ್ಟಲ್ಲಿ ಯಾಕೆ ಎಫೆಕ್ಟ್ ಆಯಿತು ಅಂತೇಳಿ ತಿಳ್ಕೊಂಡಾಗ ಕಲಿಕೆದೇ ಪ್ರಾಬ್ಲಮ್. ಮಕ್ಕಳಿಗೆ ಪಾಠ ಸರಿ ಕೊಡಲ್ಲ, ಕ್ಲಾಸ್ ಸರಿಗೆ ರನ್ ಮಾಡಲ್ಲ. 10-20 ಮಕ್ಕಳಿದ್ರೆ ಇವರು ಅರ್ಧ ಕ್ಲಾಸ್ ತಗೊಳ್ತಾರೆ, ಅರ್ಧ ಚಕ್ಕರ್ ಹೊಡಿತಾರೆ. ಅಟೆಂಡೆನ್ಸು ಇರೋದೇ ಇಲ್ಲ, ಅಟೆಂಡೆನ್ಸು ಶಾರ್ಟೇಜ್ ಇರ್ತದೆ. ಎಕ್ಸಾಮ್ ಇಲ್ಲದೆ ಇರೋದ್ರಿಂದ ಅವ್ನು ಹೇಗಿದ್ರು ಪಾಸ್ ಮಾಡ್ತೀವಿ ಅಂತ ಎಲ್ಲ ಪಾಸ್ ಆಗ್ತಾರೆ, 10ನೇ ಕ್ಲಾಸಿಗೆ ಬಂದು ಸಿಕ್ಕಾಕೊಂಡ್ಬಿಡ್ತಾರೆ. ಸೊ ಕಲಿಕೆಗೆ ಇಂಪಾರ್ಟೆಂಟ್ ಕೊಡಬೇಕಾಗುತ್ತೆ, ಪ್ರೋಗ್ರಾಮ್ಸ್ ಕೊಡಬೇಕಾಗುತ್ತೆ. ಎಷ್ಟೋ ಮಕ್ಕಳಿಗೆ ನಾನು ಇಲ್ಲಿ ಗ್ಯಾರಂಟಿ ಹೇಳ್ತೀನಿ, ಎಷ್ಟೋ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಹೋದರೆ, ಇವನ್ ಪ್ರೈವೇಟ್ ಶಾಲೆಯೂ ಕೂಡ
ಓದೋದಕ್ಕೆ ಹೇಳಿದ ತಕ್ಷಣ ಓದೋದು ಪ್ರಾಬ್ಲಮ್ ಕರೆಕ್ಟಾಗಿ ಓದಲ್ಲ ಸ್ಪಷ್ಟವಾಗಿ. ಅದೇ ಈ ನಮಗೂ ಅಷ್ಟೇ, ನಾವು ಸ್ಪಷ್ಟವಾಗಿ ಓದೋಕ್ಕೆ ಯಾಕೆ ಬರಲ್ಲ ಅಂದರೆ ನಾನು ಓದಲಿಲ್ಲ ಆ ಟೈಮಲ್ಲಿ. ನಾನು ವೈಯಕ್ತಿಕವಾಗಿ ಓದಲಿಲ್ಲ, ಅದು ಬೇರೆ ಪ್ರಶ್ನೆ. ಬಟ್ ಮಕ್ಕಳಿಗೆ ಇವತ್ತು ಅದು ಪ್ರಾಬ್ಲಮ್ ಆಗ್ತಾ ಇದೆ. ಮಕ್ಕಳಿಗೆ ಓದೋ ಅಭ್ಯಾಸ ಆಗಬೇಕು. ಅದು ಓದೋ ಅಭ್ಯಾಸ ಅಂದರೆ ನೀವು ಪ್ರಿಂಟ್ ಮಾಡ್ತಿರಲ್ಲ ಪೇಪರ್, ಅದನ್ನಾದರೂ ಓದ್ತಾರೆ. ಓದೋ ಅಭ್ಯಾಸ ಇಲ್ಲ ಅಂದರೆ ಟಿ ವಿ ನೋಡ್ಕಿಂತ ಓದ್ತಾರೆ. ಈಗ ಆಗ್ತಾ ಇರೋದು ಅದೇ. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಓದು ಕರ್ನಾಟಕ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಸೊ ವಾರದಲ್ಲಿ ದಿನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಅದು ಸ್ಟಾರ್ಟಿಂಗಿಗೆ ದಿನ ಮಾಡ್ತೀವಿ, ಎಕ್ಸಾಮ್ ಹತ್ರ ಬರ್ತಾ ಬರ್ತಾ ಕಮ್ಮಿ ಮಾಡ್ತೀವಿ. ಅಂದರೆ ಓದಬೇಕು ಮಕ್ಕಳು. ಓದಿದಾಗ ಏನಾಗುತ್ತೆ, ಪುಸ್ತಕ ಓದ್ತಾರೆ. ಓದೋದಕ್ಕೆ ಮನಸ್ಸಿಲ್ಲ ಅಂದರೆ 100% ಕಲಿಯೋದೇ ಇಲ್ಲ ಮಗು. ಅದ್ರ ಜೊತೆಗೆ ಬರೆಯೋದು. ನಮಗೆಲ್ಲ ಇತ್ತು ಮುಂಚೆ ಹ್ಯಾಂಡ್ ರೈಟಿಂಗು ಹೇಳ್ಕೊಡೋರು ಕ್ಲಾಸಲ್ಲಿ, ಈ ಥರ ಇಟಾಲಿಯನ್ನು, ಈ ಬೇರೆ ಬೇರೆ ಸ್ಟೈಲಿಶಲ್ಲಿ ಅಂತೇಳಿ. ಇವಾಗ ಇಲ್ಲೇ ಇಲ್ಲ, ಇಟಾಲಿಯನ್ನು ಇಲ್ಲ, ಎಂಥದ್ದು ಇಲ್ಲ, ಕಂಪ್ಯೂಟರ್ ಬರೀರಿ ಅಂದ ತಕ್ಷಣ. ಸೊ ಅದನ್ನು ತರಬೇಕು. ಎಸೆನ್ಸ್ ಆಫ್ ಎಜುಕೇಷನಲ್ಲಿ ಅದು ಕಳ್ಕೊಂಡಿರೋದ್ರಿಂದ ಈಗ ನಾವು ಅದನ್ನು ತರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ನಾವು ಇವಾಗ ಆ ಕಲಿಕೆಗೆ ಓದೋದನ್ನ ಬೇಸಿಕ್ ಫಂಡಮೆಂಟಲ್. ಶಾಲೆಗೆ ಹೋಗೋದು ಯಾಕೆ? ಓದೋಕ್ಕೆ ಅಂತೀವಿ, ಕಲಿಯೋಕ್ಕಲ್ಲ, ಓದೋಕ್ಕೆ ಫಸ್ಟು. ಆ ಓದೋದೇ ಮಾಡಲಿಲ್ಲ ಅಂದರೆ ನೀವು ಕಲಿಯೋದು, ಸೈನ್ಸು, ಮ್ಯಾಥ್ಸು ಇವೆಲ್ಲ ಬರಲ್ಲ. ಅದಕ್ಕೆ ಇದಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿ ಅದನ್ನ ನೋಡ್ತಾ ಇದ್ದೀವಿ. ದಿನ ಓದಬೇಕು ಅಂತ ಹೇಳಿದೆ, ಬಟ್ ಅದು ಕಲಿಕೆಗೆ ಹೆಚ್ಚು ಕಮ್ಮಿ ಆಗ್ಬೋದು ಅಂತೇಳಿ ಸುಮ್ಮನೆ ಏನಾದರೂ ಆಯಿತು. ಒಟ್ಟು ಒಂದು ಚಾಪ್ಟರ್ 1.25 ಗಂಟೆ ಬರೀ ಓದೋದೇ ಕೆಲಸ ಮಕ್ಕಳಿಗೆ, ಇನ್ನೇನು ಕೆಲಸ ಇಲ್ಲ. ಮತ್ತು ಇನ್ನೊಂದು ದಿವಸ ಬರೆಯೋದೇ ಕೆಲಸ, ಇನ್ನೇನು ಕೆಲಸ. ಸೊ ಈ ಥರ ಪ್ರೋಗ್ರಾಮ್ನ ಮಾಡಿದ್ದೀನಿ. ಐ ಥಿಂಕ್ ದಟ್ ವಿಲ್ ಹೆಲ್ಪ್ ಎ ಲಾಟ್. ಮಕ್ಕಳಿಗೆ ಓದೋದ್ರಲ್ಲಿ ಇಂಟ್ರೆಸ್ಟ್ ಬರಬೇಕು, ಲೈಬ್ರರಿಗೆ ಹೋಗೋ ಇಂಟ್ರೆಸ್ಟ್ ಬರಬೇಕು ಅಂತ. ಬೇರೆ ಬೇರೆ ಬರೆದಿರ್ತಕ್ಕಂಥ ತಜ್ಞರು ಎಲ್ಲ ಪ್ರೊಫೆಷನಲ್ಸ್ ಅವರಿಗೆಲ್ಲ ಅದು ಸಹಕಾರ ಬೇಕಂದ್ರೆ ಓದಾಗ ಮಾತ್ರ. ಇಲ್ಲಾಂದರೆ ಲೈಬ್ರರಿಲಿ ಬುಕ್ಸೇ ಇಲ್ಲ, ಬುಕ್ಸಲ್ಲಿ ಓದೋದೇ ಇಲ್ಲ. ಎಲ್ಲರೂ ಲೈಬ್ರರಿಗೆ ಹೋಗಿ ಯಾರು ಓದ್ತಾರೆ ಅಂದರೆ ಬರೀ ಕಾಂಪಿಟೇಟಿವ್ ಎಕ್ಸಾಮ್. ಜನರಲ್ ನಾಲೆಡ್ಜ್ ಸತ್ಯ ಹೋಗ್ಬಿಟ್ಟಿದೆ, ಅದನ್ನು ತರಬೇಕು ಅಂತ ಮಾಡ್ತಾ ಇದ್ದೀವಿ. ಅಫ್ಕೋರ್ಸ್ ಗಣಿತ, ಗಣಕ ಮತ್ತು ಅಡ್ಮಿಷನಿಗೆ ಈಗ ಎಲ್ಲ ಗೀತರಿಗೆಲ್ಲ ಹೋಗಿ ಚಕ್ಕರ್ ಹೊಡಿತಾ ಇದ್ವಿ. ಈಗ ಚಕ್ಕರ್ ಹೊಡಿಯೋಕ್ಕಾಗಲ್ಲ ಅಷ್ಟು ಈಸಿಯಾಗಿ, ಗೊತ್ತಾಗ್ಬಿಡುತ್ತೆ ನಮಗೆ. ಫೇಶಿಯಲ್ ಅಟೆಂಡೆನ್ಸ್ ಇಷ್ಟು ಜನರಿದ್ದೀವಿ ಅಂದರೆ ಕ್ಲೀನಾಗಿ ಮೊಬೈಲ್ ಹಿಂಗೆ ಮಾಡಿಬಿಟ್ರೆ ಎಲ್ಲರಿಗೂ ಅಟೆಂಡೆನ್ಸ್ ತಗೊಳ್ತಾರೆ. ಆಲ್ಮೋಸ್ಟ್ 99.9% ಸಕ್ಸಸ್ ರೇಟ್ ಇದೆ, ಇಮಿಡಿಯೇಟಾಗಿ ಬರ್ತದೆ. ಅದನ್ನು ನಮ್ಮ ರಾಜ್ಯದಲ್ಲೂ ಕೂಡ ಈಗ ಈ ಎಕ್ಸಾಮ್ ಮುಗಿದ ಮೇಲೆ ಅದನ್ನು ನಾವು ಮಾಡ್ತಕ್ಕಂಥ ಕೆಲಸವನ್ನು ಕೂಡ, ಮತ್ತು ಬೇರೆ ಬೇರೆ ಸುಮಾರಷ್ಟು ಇನಿಷಿಯೇಟಿವ್ ಮಾಡಿದ್ದೀವಿ. ಮತ್ತು ರಾಗಿ ಮಾಲ್ಟು ಬೆಳಗ್ಗೆ 3 ದಿವಸ ಕೊಡ್ತಾ ಇದ್ವಿ. ಈಗ ಅದನ್ನು ಪೌಷ್ಟಿಕತೆಗೆ ಮಕ್ಕಳಿಗೆ ತುಂಬ ಇಷ್ಟ ಆಗಿದೆ. ಅದ್ರ ಜೊತೆಗೆ ಅದನ್ನು ಎಲ್ಲ 5 ದಿವಸವೂ ಕೊಡಬೇಕು ಅಂತ ಹೇಳಿ ಆಯಿತು. ಅದು APF ಅಲ್ಲ, APF ಬರೀ ಮೊಟ್ಟೆ ಹೇಳ್ತೀನಿ. ಸೊ ಬೆಳಗ್ಗೆ ಹಾಲು, ಮತ್ತು ಹಾಲು ಒಂಥರ